ನಮಸ್ಕಾರ ಸ್ನೇಹಿತರೆ. ಹಿಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿರುವಂತೆ ಸಪ್ತ ಋಷಿಗಳಲ್ಲಿ ಒಬ್ಬರಾದಂತಹ ಅತ್ರಿ ಮಹರ್ಷಿಗಳ ಮಾತಿನಂತೆ ಅಗ್ನಿಶರ್ಮನು ತಪಸ್ಸನ್ನು ಮಾಡಲು ನಿರ್ಧರಿಸಿ ಧ್ಯಾನಮಗ್ನಾಗಿ ತಪಸ್ಸು ಮಾಡಿಕೊಂಡು ಅಲ್ಲಿಯೇ ಇದ್ದೋಗ್ತಾನೆ. ಋಷಿ ಮುನಿಗಳು ಅಲ್ಲಿಂದ ಮುಂದೆ ಹೋಗ್ತಾರೆ. ಅಗ್ನಿಶರ್ಮನು ಸತತವಾಗಿ 13 ವರ್ಷಗಳ ಕಾಲ ಧ್ಯಾನಮಗ್ನಾಗಿ ತಪಸ್ಸಿನಲ್ಲೇ ಕೂತಿರ್ತಾನೆ. 13 ವರ್ಷಗಳ ಬಳಿಕ ಆ ಋಷಿಮುನಿಗಳು ಅದೇ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಇಂದ್ರಿಯಗಳನ್ನು ಜಯಿಸಿ ಧ್ಯಾನ ಮಗ್ನನಾಗಿರುವಂಥ ಅಗ್ನಿಶರ್ಮನ ಮೇಲೆ ಹುತ್ತಗಳು ಅಪಾರವಾಗಿ ಬೆಳೆದಿರ್ತವೆ. ಆ ಹುತ್ತದ ಒಳಗಡೆಯಿಂದ ಅಪಾರವಾದಂಥ ಒಂದು ತೇಜಸ್ಸು, ಶಕ್ತಿ ಅನ್ನೋದು ಹೊರಗಡೆ ಬರ್ತಾ ಇರುತ್ತೆ. ಆ ತೇಜಸ್ಸು ಹೊರ ಬರ್ತಾ ಇದ್ದರೆ ಅದನ್ನು ಋಷಿಮುನಿಗಳು ಗಮನಿಸ್ತಾರೆ. ನೋಡಿ ಆಶ್ಚರ್ಯಕ್ಕೊಳಗಾಗ್ತಾರೆ. 13 ವರ್ಷಗಳ ಹಿಂದೆ ಇದೇ ಸ್ಥಳದಲ್ಲಿ ಒಬ್ಬನಿಗೆ ತಪಸ್ಸನ್ನು ಮಾಡಲು ಹೇಳಿದ್ವಿ. ನಮ್ಮ ಮಾತುಗಳಿಗೆ ಮರ್ಯಾದೆ ಕೊಟ್ಟು ಅವನ ಮೇಲೆ ದೊಡ್ಡದಾಗಿ ಹುತ್ತಗಳು ಬೆಳೆದಿದ್ದರೂ ಸಹ ಅದನ್ನು ಯಾವುದನ್ನು ಲೆಕ್ಕಿಸದೆ ಬಾಹ್ಯ ಪ್ರಪಂಚಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಮರೆತು ಧ್ಯಾನಮಗ್ನನಾಗಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ವಲ್ಮೀಕ ಅಂದರೆ ಹುತ್ತ ಅಂತ ಅರ್ಥ. ನಿನ್ನ ಮೇಲೆ ವಲ್ಮೀಕವು ಅಷ್ಟು ಬೆಳೆದಿದ್ದರೂ ಸಹ ನೀನು ಧ್ಯಾನಮಗ್ನಾಗಿ ತಪಸ್ಸು ಮಾಡ್ತಾ ಇರೋದ್ರಿಂದ ಜನ ಇನ್ನು ಮುಂದೆ ನಿನ್ನನ್ನು ವಾಲ್ಮೀಕಿ ಅಂತ ಕರೀತಾರೆ. ನೀನು ಒಳಗಡೆಯಿಂದ ಎದ್ದು ಬಾ ಅಂತ ಋಷಿಮುನಿಗಳು ಅಗ್ನಿಶರ್ಮನನ್ನು ಹೊರಗಡೆ ಬರೋದಕ್ಕೆ ಹೇಳ್ತಾರೆ. ಅವರ ಮಾತುಗಳನ್ನು ಕೇಳಿದಂತಹ ಅಗ್ನಿಶರ್ಮನು ತಕ್ಷಣ ತಪಸ್ಸಿನಿಂದ ಎದ್ದು ಬಂದು ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ನಾನಿನ್ನೇನು ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಋಷಿಮುನಿಗಳು ನೀನು ಉತ್ತರಾಭಿಮುಖವಾಗಿ ಹೋಗಿ ಭಗವಂತನ ಧ್ಯಾನ ಮಾಡು ಅಂತ ಹೇಳ್ತಾರೆ. ಅವರ ಮಾತುಗಳನ್ನು ಕೇಳಿದಂತಹ ಅಗ್ನಿಶರ್ಮನು ಉತ್ತರಾಭಿಮುಖವಾಗಿ ಹೋಗಿ ಕುಶಸ್ಥಲಿ ಅನ್ನೋ ಪ್ರದೇಶಕ್ಕೆ ಹೋಗಿ ವಿಶೇಷವಾಗಿ ಪರಮಶಿವನಿಗೆ ಆರಾಧನೆ ಮಾಡ್ತಾನೆ. ಅದರಿಂದ ಅಗ್ನಿಶರ್ಮನಿಗೆ ಬಂದಂಥ ಪ್ರತಿಫಲ ಯಾವ ರೀತಿ ಇರುತ್ತೆ ಅಂದರೆ, ಒಂದೇ ಪರಬ್ರಹ್ಮನು ಸೃಷ್ಟಿ ಸ್ಥಿತಿ ಲಯ ಮಾಡ್ತಾನೆ. ಸೃಷ್ಟಿ ಮಾಡುವಾಗ ಬ್ರಹ್ಮವಾಗಿ, ಸ್ಥಿತಿ ಮಾಡುವಾಗ ಶ್ರೀ ಮಹಾವಿಷ್ಣುವಾಗಿ, ಲಯ ಮಾಡುವಾಗ ಪರಮಶಿವನಾಗಿ ಇರ್ತಾನೆ. ಅದಕ್ಕೆ ಒಂದೇ ಪರಬ್ರಹ್ಮವು ಮೂರಾಗಿ ಇರೋದರಿಂದ ಅಪಾರವಾದಂಥ ಒಂದು ಶಿವಾರಾಧನೆ ಮಾಡಿದ ಪ್ರತಿಫಲದಿಂದ ಮಹೇಶ್ವರನ ಅನುಗ್ರಹವಾಗಿ ವಿಷ್ಣು ಕಥೆ ಹೇಳುವ ಅದೃಷ್ಟವು ವಾಲ್ಮೀಕಿಗೆ ಬಂತು. ವಿಷ್ಣು ಕಥೆ ಅಂದರೆ ಶ್ರೀರಾಮನ ಕತೆ. ಯಾಕಂದರೆ ಶ್ರೀರಾಮನು ಕೂಡ ಶ್ರೀ ಮಹಾವಿಷ್ಣುವಿನ ಅವತಾರ ಅಲ್ವೇ, ಅದಕ್ಕೆ ವಿಷ್ಣು ಕಥೆ ಹೇಳೋದಕ್ಕೆ ಉಪದೇಶ ಮಾಡಿದವರು ಬ್ರಹ್ಮ. ಈಗ ವಾಲ್ಮೀಕಿ ತ್ರಿಮೂರ್ತಿಗಳ ಅನುಗ್ರಹವನ್ನು ಪಡೆದನು. ಮಾಡಿದ್ದು ಪರಮೇಶ್ವರನ ಆರಾಧನೆ, ಪಡೆದಿದ್ದು ಬ್ರಹ್ಮನ ಅನುಗ್ರಹ, ಹೇಳಿದ್ದು ಶ್ರೀ ಮಹಾವಿಷ್ಣುವಿನ ಕಥೆ. ಅದಕ್ಕೆ ಈ 3 ದೇವರ ಅನುಗ್ರಹ ಪಡೆದಿರುವನು. ಅದಕ್ಕೆ ಪೌರುಷ ನಾಮದಿಂದ ವಾಲ್ಮೀಕಿ ಅಂತ ಕರೆದರು. ಅಂತಹ ವಾಲ್ಮೀಕಿ ರಾಮಾಯಣವನ್ನು ಬರೆಯಬೇಕಾದಂಥ ಒಂದು ಸಮಯ ಹತ್ತಿರ ಬಂತು. ತಪಸ್ವಿಯಾದಂತಹ ವಾಲ್ಮೀಕಿ ತಪಸ್ಸು ಸ್ವಾಚ್ಛನಿರತನಾಗಿರುವವನು, ಮುನಿಯಾಗಿರುವವನು, ದೊಡ್ಡ ವಾಗ್ವಿರಾಮನಾಗಿರುವಂತಹ ನಾರದ ಮಹರ್ಷಿಯನ್ನು ಮರುಪ್ರಶ್ನೆ ಕೇಳಿದನು. ಅಷ್ಟೊತ್ತಿಗೆ ವಾಲ್ಮೀಕಿಗೆ ಶ್ರೀರಾಮನ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಆಗ ವಾಲ್ಮೀಕಿ, ಸ್ವಾಮಿ, ನನ್ನದೊಂದು ಪ್ರಶ್ನೆ ಇದೆ, ಅದಕ್ಕೆ ನೀವು ದಯವಿಟ್ಟು ಉತ್ತರ ಕೊಡಬೇಕಾಗಿದೆ ಅಂತ ನಾರದ ಮಹರ್ಷಿಯನ್ನು ಕೇಳ್ತಾನೆ. 16 ಗುಣಗಳನ್ನು ಹೊಂದಿರುವ ವ್ಯಕ್ತಿ ಯಾರೆಂದು ನನಗೆ ಗೊತ್ತಾಗಬೇಕು ಅಂತ ಕೇಳ್ತಾನೆ. ಈ ಲೋಕದಲ್ಲಿ ಈವಾಗಲೇ ಇಲ್ಲೇ ಈ ಕ್ಷಣದಲ್ಲೇ ಇರೋನು ಆಗಿರಬೇಕು. ನಾನು ನೋಡೋದಕ್ಕೆ ಅನುಕೂಲಕರವಾಗಿರೋನು ಆಗಿರಬೇಕು. ಅಪಾರವಾದಂಥ ಪರಾಕ್ರಮನಾಗಿರಬೇಕು. ಯಾವ ರೀತಿಯ ಪರಾಕ್ರಮನಾಗಿರ್ಬೇಕಂದ್ರೆ, ಅವರನ್ನು ರಕ್ಷಣೆ ಮಾಡಿಕೊಳ್ತಾ ಲೆಕ್ಕ ಹಾಕೋದಕ್ಕೆ ಆಗದೇ ಇರೋಷ್ಟು ಶತ್ರುಗಳು ಬಂದು ಎದುರುಗಡೆ ನಿಂತರೂ ಅವರೆಲ್ಲರನ್ನು ಹೊಡೆದು ಸೋಲಿಸುವಂಥ ಪರಾಕ್ರಮ ಇರುತ್ತೋ ಅಂಥವನನ್ನು ವೀರ್ಯವಾನ್ ಅಂತ ಕರೀತಾರೆ. ಅಂಥವರು ಯಾರಾದರೂ ಇದ್ದಾರಾ? ಕೈಯಲ್ಲಿ ಕೋದಂಡ ಇರುವವನಾಗಿರಬೇಕು, ಸಾಧಾರಣ ಮನುಷ್ಯನಾಗಿರಬೇಕು. ಸುದರ್ಶನ ಚಕ್ರವನ್ನು ಹಿಡಿದಿರುವ ವಿಷ್ಣುವಾಗಿರಬಾರ್ದು, ಶಿವನಾಗಿರಬಾರ್ದು, ಬ್ರಹ್ಮನಾಗಿರಬಾರ್ದು. ಒಂದು ರೀತಿಯಲ್ಲಿ ದೇವತಾ ಮನುಷ್ಯ ಆಗಿರದೆ ಸಾಮಾನ್ಯ ವ್ಯಕ್ತಿಯಾಗಿರಬೇಕು. ಪೂರ್ವದಲ್ಲಿ ನರಸಿಂಹ ಅವತಾರದಲ್ಲಿ, ವಾಮನ ಅವತಾರದಲ್ಲಿ, ಪರಶುರಾಮನ ಅವತಾರದಲ್ಲಿ ಇದ್ದರು ಅಂತ ಹೇಳಬಾರ್ದು. ಯಾವಾಗಲೂ ಇರೋರು ನಮಗೆ ಬೇಕಾಗಿಲ್ಲ, ಈಗಲೇ ಇರಬೇಕು. ಅಂಥವರು ಯಾರಾದರೂ ಇದ್ದಾರಾ? ಯುದ್ಧ ಮಾಡುವಾಗ ಸಾಮಾನ್ಯನಂತೆ ಅವನಿಗೂ ದಣಿವಾಗಬೇಕು. ಬಾಣಗಳು ಬಂದು ಅವನ ಶರೀರದ ಮೇಲೆ ಬೀಳಬೇಕು. ಅವನ ಶರೀರಕ್ಕೆ ಬಾಣಗಳು ಬಿದ್ದು ಶರೀರದಿಂದ ರಕ್ತ ಹರಿಬೇಕು. ಕೊನೆಗೆ ಅವನು ಭೂಮಿ ಮೇಲೆ ಬಿದ್ದೋಗಬೇಕು. ಇಷ್ಟಾದ್ರೂ ಸಹ ಗುರಿ ಇಟ್ಟು ಶತ್ರುಗಳನ್ನು ಒಡೆಯುವನಂತಾಗಿರಬೇಕು. ತನ್ನ ಕಾರ್ಯವನ್ನು ಸಾಧಿಸಬೇಕು. ಅಂಥವನು ಯಾರಾದರೂ ಇದ್ದಾರಾ?
ಧರ್ಮ ಅಧರ್ಮಗಳು ಗೊತ್ತಿರಬೇಕು. ಸಣ್ಣ ಉಪಕಾರ ಮಾಡಿದ್ರೂ ಅದನ್ನು ಮರೆಯದೇ ಇರುವವನಾಗಿರಬೇಕು. ಕೃತಜ್ಞನಾಗಿರಬೇಕು. ಎಂತಹ ಕಷ್ಟಕರ ಪರಿಸ್ಥಿತಿಗಳು ಬಂದ್ರೂ ಧರ್ಮವನ್ನು ತಪ್ಪುವನಾಗಿರಬಾರ್ದು. ಸತ್ಯವನ್ನು ಬಿಡುವನಾಗಿರಬಾರ್ದು. ಯಾವಾಗಲೂ ಧರ್ಮ, ನ್ಯಾಯ, ಸತ್ಯವನ್ನು ಪಾಲಿಸುವವನಾಗಿರಬೇಕು. ಅಂಥವರು ಯಾರಾದರೂ ಇದ್ದಾರಾ? ಒಟ್ಟಾರೆಯಾಗಿ 16 ಗುಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ ಈ ಕಾಲದಲ್ಲಿ ಯಾರಾದರೂ ಇದ್ದಾರಾ ಅಂತ ವಾಲ್ಮೀಕಿ ನಾರದ ಮಹರ್ಷಿಯನ್ನು ಕೇಳ್ತಾನೆ. ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಕೇಳಿದಂತಹ ನಾರದ ಮಹರ್ಷಿಯು, ನೀನು ಕೇಳಿದಂತಹ 16 ಗುಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ ಈ ಕಾಲದಲ್ಲಿ ಈ ಭೂಮಿ ಮೇಲೆ ಈಗಲೇ ಇದ್ದಾರೆ ಅಂತ ಶ್ರೀರಾಮನ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಈ ರೀತಿಯಾಗಿ ವಾಲ್ಮೀಕಿಯು ನಾರದ ಮಹರ್ಷಿಗಳಿಂದ ಶ್ರೀರಾಮನ ಕಥೆಯನ್ನು ಕೇಳಿ ರಾಮಾಯಣವನ್ನು ರಚಿಸಬೇಕಾದರೆ ಶಿವನ ಯೂಟ್ಯೂಬ್ ಚಾನಲ್ ರಾಮಾಯಣವನ್ನು ರಚಿಸಿ ಆದಿಕವಿ ಎಂದು ವಾಲ್ಮೀಕಿಯು ಪ್ರಪಂಚಕ್ಕೆ ಪರಿಚಯ ಆದರು. ಸ್ನೇಹಿತರೆ, ಇದೇ ಥರ ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.